ಹೊಸ ಸಿಎಂ ಆದಂತಹದ ಬಳಿಕ ಜೊತೆಗೆ ನಿಮ್ಮನ್ನ ನಾವು ಪ್ರತಿ ಬಾರಿ ಮಾತನಾಡಿಸುವಂತಹ ಸಮಯದಲ್ಲಿ ಒಂದು ವಿಶ್ವಾಸ ಇದ್ದೇ ಇತ್ತು ನಿಮ್ಮ ಮುಖದಲ್ಲಿ. ಇವತ್ತು ಸ್ವಲ್ಪ ಎಕ್ಸೈಟ್ ನೋಡ್ತಾ ಇದ್ದೀವಿ. ಅದು ಎರಡನೇ ಬಾರಿ ಅನ್ನುವಂತಹದ್ದ ಅಥವಾ ಜವಾಬ್ದಾರಿ ಹೆಚ್ಚಾಗಿದೆ ಅನ್ನುವಂತಹದ್ದ? ಎರಡು ಮಿಕ್ಸ್ ಆಗಿರ್ತದೆ. ಮತ್ತು ಮುಖಂಡರು ಬಂದು ಅವ್ರ ಭಾವನೆಗಳನ್ನು ತೋರಿಸ್ಕೊಳ್ಬೇಕಾದ್ರೆ ನಮ್ಮ ಭಾವನೆನೇ ಅದಕ್ಕೆ ಸ್ಪಂದನೆ ಆಗಬೇಕು. ಅವರು ನಕ್ಕರೆ ನಾವು ನಗಬೇಕಾಗತ್ತೆ. ಅವರು ಕಣ್ಣೀರಲ್ಲಿ ಆನಂದ ಬಾಷ್ಪ ಬಂದರೆ ನಮಗೂ ಬಂದ್ಬಿಡುತ್ತಲ್ಲ, ಏನು ಮಾಡೋಕ್ಕಾಗಲ್ಲ. ಅದು ಐ ಥಿಂಕ್ ಕೆಲಸ ಸತಿ ನಾನು ಹೇಳ್ಬೇಕಾದ್ರೆ ನಿಮಗೂ ಬರ್ಬೋದು, ಅದು ಅನಿವಾರ್ಯ. ಯಾಕೆಂದರೆ ಆ ಥರ ನಾವು ಬಾಂಧವ್ಯವನ್ನು ಇಟ್ಕೊಂಡಾಗ ಅದು ಬರ್ತದೆ. ಐ ಥಿಂಕ್ ಇಟ್ಸ್ ವೆರಿ ಹ್ಯಾಪಿ. ಬಟ್ ಜವಾಬ್ದಾರಿ ಹೆಚ್ಚಿರ್ತದೆ. ಆ ಜವಾಬ್ದಾರಿನ ಹೆಚ್ಚು ವಿಶ್ವಾಸ ಕೊಟ್ಟರಲ್ಲ ಅಂಥೇಳಿ ಭಾಳ ಸಂತೋಷ ಆಗ್ತದೆ. ಸಹಜವಾಗಿ ಎರಡನೇ ಬಾರಿ ಸಚಿವ ಸ್ಥಾನ ಸಿಗುವಂತಹ ಸಂದರ್ಭದಲ್ಲಿ ಖಾತೆಗಳು ವಿಚಾರವಾಗಿ ಒಂದಿಷ್ಟು ಗೊಂದಲ ಇದೆ. ಯಾಕಂದರೆ ಯಾವಾಗ 14 ಜನ ಸಚಿವರಾದರೂ ಅವಾಗಲೂ ಕೂಡ ಖಾತೆ ಬದಲಾದಾಗ ಒಂದಿಷ್ಟು ಗೊಂದಲ ಆಯಿತು. ಆದರೆ ನೀವು ಇಲ್ಲಿವರೆಗೂ ಇಲಾಖೆಯನ್ನು 3 ವರ್ಷ ನಿಭಾಯಿಸ್ಕೊಂಡು ಬಂದ್ರಿ. ಅದರಲ್ಲಿ ಒಂದಿಷ್ಟು ಹೊಸದಾದ ತನವನ್ನು ತೆಗೆದುಕೊಂಡು ಬಂದ್ರಿ. ಈಗಲೂ ಕೂಡ ಅದೇ ಖಾತೆ ಬೇಕು ಅನ್ನುವಂತಹದ್ದು ಒಂದು ಕಡೆ. ಮತ್ತೊಂದು ಕಡೆ ಅದೇ ಖಾತೆ ಮುಂದುವರಿಸಿದ್ರೆ ಇರುವಂತಹ ಯಾವ್ಯಾವ ಬ್ಯಾಲೆನ್ಸ್ ಇದ್ವು ಕೆಲಸ ಅವೆಲ್ಲ ಆಗ್ತವೆ ಅನ್ನುವಂತಹದ್ದು ಒಂದು ಕಡೆ ಇದೆ. ತಮ್ಮ ಅನಿಸಿಕೆ ಸರ್? ನಾನು ಪಕ್ಷದಲ್ಲಿ OBC ಅಧ್ಯಕ್ಷನಾಗಿ ರಾಜ್ಯ ಮಟ್ಟದಲ್ಲಿ ಕೊಟ್ಟಿರೋ ಕೆಲಸ ಮಾಡಿದೆ. ಮತ್ತು ಪ್ರಣಾಳಿಕೆ ಉಪಾಧ್ಯಕ್ಷರು ಮಾಡಿದ್ರು, ಅದನ್ನು ಕೂಡ ನಾನು ಪ್ರಾಮಾಣಿಕವಾಗಿ ನಾನು ಮಾಡಿದೆ. ಅದಾದಮೇಲೆ ಮಂತ್ರಿಮಂಡಲಕ್ಕೆ ಸೇರಿಕೊಂಡ್ರು, ಅದನ್ನು ಕೂಡ ಮಾಡಿದ್ದೀನಿ. ಇವಾಗ ಮತ್ತೆ ತೊಗೊಂಡಿದ್ದಾರೆ. ನಾನು ಇದೇ ಬೇಕು ಅದೇ ಬೇಕು ಅಂತ ಹೇಳಲ್ಲ. ಐ ಥಿಂಕ್ ವರಿಷ್ಠರು ಭಾಳ ಜವಾಬ್ದಾರಿಯುತವಾಗಿ ಆ ಕೆಲಸವನ್ನು ಮಾಡ್ತಾರೆ. ಅದೇನು ಕೊಟ್ಟರೇನೋ ನಾವು ತಗೊಳ್ಬೇಕಾಗತ್ತೆ. ಎರಡು ವಿಚಾರ ಸರ್. ಒಂದು, ತಾವು ಯೂತ್ಸ್ ಅನ್ನುವಂತಹದ್ದು ಇಲ್ಲಿ ಕನ್ಸಿಡರ್ ಆಯ್ತಾ, ಅಥವಾ ತಾವು ಹಿಂದೆ ಇಲಾಖೆಯಲ್ಲಿ ಕೆಲಸ ಮಾಡಿದಂಥದ್ದು, ಯೋಜನೆಗಳು ತಂದಿದ್ದಂತಹದ್ದು ಮಧು ಬಂಗಾರಪ್ಪ ಅವರಿಗೆ ಮತ್ತೊಮ್ಮೆ ಸಚಿವ ಸ್ಥಾನ ಸಿಗೋದಕ್ಕೆ ಕಾರಣ ಆಯ್ತಾ? ಇಲ್ಲ, ಎಲ್ಲದು ಮಿಕ್ಸ್ ಆಗಿರುತ್ತೆ. ಯಾರನ್ನಾರು ಒಬ್ರನ್ನ ತಗೊಳ್ಬೇಕಂತ ಹೇಳಿದರೆ ಎಲ್ಲ ಥರ ಆಲ್ ಡೈರೆಕ್ಷನ್ಸಲ್ಲಿ ನೋಡಿ ಆಮೇಲೆ ಕನ್ಫರ್ಮೇಷನ್ ಮಾಡ್ತಾರೆ. ಅದನ್ನು ಮಾಡಿದ್ದಾರೆ ಅಂಥೇಳಿ ಭಾವಿಸ್ತೀನಿ. ಅದು ನಮಗೆ ಇವಾಗ ಗೊತ್ತಾಗಲ್ಲ ಯಾಕೆ ಹೆಂಗೆ ತೊಗೊಂಡಿದ್ದಾರೆ ಅಂಥೇಳಿ. ಅದು ವರಿಷ್ಠರಲ್ಲಿ ಮಾತಾಡ್ತಕ್ಕಂಥ ಶಕ್ತಿ ನಮ್ಮ ಹತ್ರ ಇರೋದಿಲ್ಲ. ಅವ್ರ ಯೋಚನೆ ಮೇಲೆ ಒಳ್ಳೆ ಯೋಚನೆ ಮಾಡಿದ್ದಾರೆ ಅಂಥೇಳಿ ಮುಂದೆ ಹೆಜ್ಜೆ ಹಾಕ್ಕೊಂಡು ಹೋಗ್ಬೇಕಾಗತ್ತೆ. ಆ ಕೆಲಸವನ್ನು ಮಾಡ್ತೀವಿ. ಎನಿವೇ ಕಂಗ್ರ್ಯಾಚುಲೇಷನ್ ಸರ್. ಮತ್ತು ಇದಿಷ್ಟು ನೂತನ ಸಚಿವರಾದಂತಹ ಮಧು ಬಂಗಾರಪ್ಪ ಅವರ ಮಾತು. ಕ್ಯಾಮ್ರಾಮನ್ ಗಂಗಾಧರ್ ಜೊತೆ ದೀಪಕ್ ಕುಕ್ಕವಾಡ, ಅಶ್ವವೇಗ ನ್ಯೂಸ್, ಬೆಂಗಳೂರು.